ನಮಸ್ಕಾರ. ಪೋಷಕರು ಬೇರೆಯಾದಾಗ ಅವರ ಜಗಳದಲ್ಲಿ ಆ, ಮಗುವಿನ ಭವಿಷ್ಯ ಏನಾಗತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ವಾ? ಹೌದು, ಖಂಡಿತ. ಅದರಲ್ಲೂ ಮಗುವಿನ ಮನಸ್ಸಿನ ಮೇಲೆ ಆಗೋ ಪರಿಣಾಮ ಇದೆಯಲ್ಲ, ಅದು ತುಂಬಾ ಸೂಕ್ಷ್ಮವಾದ ವಿಷಯ. ನ್ಯಾಯಾಲಯಗಳು ಇದನ್ನ ಹೇಗೆ ನಿಭಾಯಿಸ್ತವೆ ಅನ್ನೋದೇ ಒಂದು ಸವಾಲು. ಇವತ್ತು ನಾವು ಅಂಥದ್ದೇ ಒಂದು ಪ್ರಕರಣದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ. ದೆಹಲಿ ಉಚ್ಚ ನ್ಯಾಯಾಲಯದ ಶ್ರೀಮತಿ ಶಿಲ್ಪಿ ಥಾಪರ್ ವರ್ಸಸ್ ಶ್ರೀ ಮನನ್ ಥಾಪರ್ ಪ್ರಕರಣ. ಇದು ಕೇವಲ ಒಂದು ಪಾಲನೆ ಅಂದ್ರೆ ಕಸ್ಟಡಿ ಕೇಸ್ ತರ ಕಾಣಿಸಿದ್ರು ಇದರಲ್ಲಿ ಪೋಷಕರ ನಡವಳಿಕೆ, ಮಗುವಿನ ಮನಸ್ಸಿನ ಸ್ಥಿತಿ ಮತ್ತೆ ಆ ಮಕ್ಕಳ ಮನಃಶಾಸ್ತ್ರಜ್ಞರ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಹೌದು, ಇದು ಬರೀ ಕಸ್ಟಡಿ ಬಗ್ಗೆ ಅಲ್ಲ. ಒಬ್ಬ ಪೋಷಕರು ಗೊತ್ತಿದ್ದೋ ಗೊತ್ತಿಲ್ದೆಯೋ ಇನ್ನೊಬ್ಬ ಪೋಷಕರ ಬಗ್ಗೆ ಮಗುವಿನ ತಲೆಯಲ್ಲಿ ವಿಷ ತುಂಬಿದ್ರೆ, ಹೌದು, ಅದಕ್ಕೆ ಪೇರೆಂಟಲ್ ಏಲಿಯನೇಷನ್ ಅಂತಾರಲ್ಲ, ಹೌದು, ಅದು ಎಂಥ ಪರಿಣಾಮ ಬೀರುತ್ತೆ, ಕೋರ್ಟ್ ಅದನ್ನ ಹೇಗೆ ನೋಡುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ನಮ್ಮ ಇವತ್ತಿನ ಈ ವಿವರವಾದ ಚರ್ಚೆಗೆ ಆಧಾರ ದೆಹಲಿ ಉಚ್ಚ ನ್ಯಾಯಾಲಯದ ನವೆಂಬರ್ 23, 2015 ತೀರ್ಪು. ಈ ಕೇಸ್ ಸ್ಟಡಿಯಿಂದ ಮುಖ್ಯವಾಗಿ ವಕೀಲರು ಮತ್ತು ಪೋಷಕರು ಹಂಚಿಕೆಯ ಪಾಲನೆ ಅಂದ್ರೆ ಶೇರ್ಡ್ ಪೇರೆಂಟಿಂಗ್ಗೆ ಹೇಗೆ ವಾದ ಮಾಡಬಹುದು, ಆಮೇಲೆ ಒಬ್ರು ಭೇಟಿಗೆ ಅಡ್ಡಿ ಮಾಡಿದ್ರೆ ಏನಾಗುತ್ತೆ, ಮಗುವಿನ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನೆಲ್ಲ ತಿಳ್ಕೋಬಹುದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಪ್ರಕರಣದ ಆರಂಭ ಹೇಗೆ? ಮನನ್ ಥಾಪರ್ ಮತ್ತು ಶಿಲ್ಪಿ ಥಾಪರ್ ಬೇರೆಯಾದ್ಮೇಲೆ ಮಗ ಮಾಸ್ಟರ್ಸ್ ಇದ್ದಿದ್ನ ಕಸ್ಟಡಿಗಾಗಿ ಫೈಟ್ ಶುರುವಾಯ್ತು ಅಲ್ವಾ? ಹೌದು. ಮೊದಲಿಗೆ ಕೆಳ ನ್ಯಾಯಾಲಯ ಅಂದ್ರೆ ಗಾರ್ಡಿಯನ್ ಜಡ್ಜ್ ತಂದೆಗೆ 4 ದಿನ ಮಧ್ಯಂತರ ಕಸ್ಟಡಿ ಕೊಟ್ಟಿತ್ತು. ಓ, 4 ದಿನನಾ? ಹೌದು. ಆದ್ರೆ ತಾಯಿ ಮಗುವಿಗೆ ಹುಷಾರಿಲ್ಲ ಅಂತ ಕಾರಣ ಕೊಟ್ಟು ಹೈಕೋರ್ಟ್ನಲ್ಲಿ ಅದಕ್ಕೆ ಸ್ಟೇ ತಂದ್ರು. ಆಗ ಹೈಕೋರ್ಟ್ ಏನ್ ಮಾಡ್ತು? ತಕ್ಷಣ ಕಸ್ಟಡಿ ನಿಲ್ಸ್ಬಿಡ್ತಾ? ಇಲ್ಲ, ಕೋರ್ಟ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತು. ಮಗುವಿನ ಆರೋಗ್ಯ ಮುಖ್ಯ ಅಂತ ಹೇಳಿ ತಕ್ಷಣ ಮಗುವನ್ನ ತಂದೆಗೆ ಕೊಡೋದನ್ನ ನಿಲ್ಲಿಸ್ತು. ಅದು ಜನವರಿ 2, 2014ರಲ್ಲಿ. ಆದ್ರೆ ಅದೇ ಟೈಮಲ್ಲಿ ತಂದೆಯ ಪ್ರೀತಿ ಮಗುವಿಗೆ ಸಿಗ್ಲೇಬೇಕು, ಅದು ಮಗುವಿನ ಹಕ್ಕು ಅಂತಾನು ಸ್ಪಷ್ಟವಾಗಿ ಹೇಳಿತು. ಹಾಗಾಗಿ ತಾಯಿಯ ಮನೆಯಲ್ಲೇ ವಾರದಲ್ಲಿ ಕೆಲವು ಗಂಟೆಗಳು ತಂದೆ ಮಗುವನ್ನ ಭೇಟಿ ಮಾಡಬಹುದು ಅಂತ ಅವಕಾಶ ಕೊಡ್ತು. ಅಂದ್ರೆ ಆರಂಭದಲ್ಲೇ ಮಗುವಿನ ಹಕ್ಕಿಗೆ ಕೋರ್ಟ್ ಒತ್ತು ಕೊಟ್ಟಿತ್ತು. ಸರಿ, ಆಮೇಲೆ ಈ ಭೇಟಿ ವ್ಯವಸ್ಥೆಯೆಲ್ಲ ಸಲೀಸಾಗ್ ನಡೀತಾ? ಅಯ್ಯೋ ಇಲ್ಲ, ಅಲ್ಲಿಂದ ಶುರುವಾಗಿದ್ದ ದೊಡ್ಡ ಹೋರಾಟ ವಿಸಿಟೇಷನ್ ರೈಟ್ಸ್ಗಾಗಿ. ಕೋರ್ಟ್ ಪದೇ ಪದೇ ಮಧ್ಯ ಪ್ರವೇಶಿಸಬೇಕಾಯಿತು. ಮೊದಲು ವಕೀಲರ ಆಫೀಸ್ನಲ್ಲಿ ಭೇಟಿ ನಡೀತಿತ್ತು. ಭೇಟಿ ಸಮಯ, ದಿನಗಳು ಅದ್ರಲ್ಲಿ ಬದಲಾವಣೆ ಆಯ್ತಾ? ಹೌದು, ತುಂಬಾ ಬದಲಾವಣೆಗಳಾದವು. ಸಂಬಂಧ ಚೆನ್ನಾಗಾಗ್ಬೋದು ಅಂತ ಕೋರ್ಟ್ ಭೇಟಿ ಸಮಯ ಹೆಚ್ಚಿಸ್ತಾ ಹೋಯಿತು. ವಾರಾಂತ್ಯಕ್ಕೆ 4 ಗಂಟೆ ಇದ್ದಿದ್ದು 6 ಗಂಟೆ ಆಯಿತು. ಆಮೇಲೆ ತಿಂಗಳಿಗೆ 6 ಸಾರಿ, ಪ್ರತಿ ಸಾರಿ 3 ಗಂಟೆ ಅಂತಾಯಿತು. ಮೇ 2014ರಲ್ಲಿ ತಂದೆ ಒಂದು ರಾತ್ರಿ ಮಗುವನ್ನ ತಮ್ಮ ಜೊತೆ ಇಟ್ಕೊಳ್ಳೋಕ್ಕೂ ಪರ್ಮಿಷನ್ ಸಿಕ್ತು. ಮಗುವಿನ ಹುಟ್ಟುಹಬ್ಬದ ದಿನಾನೂ ತಂದೆ ಜೊತೆ ಇರ್ಲಿ ಅಂತ ಕೋರ್ಟ್ ಹೇಳಿತು. ಇದೆಲ್ಲ ತಂದೆ ಮಗನ ಬಾಂಡಿಂಗ್ ಸ್ಟ್ರಾಂಗ್ ಆಗ್ಲಿ ಅಂತ. ಇಷ್ಟೆಲ್ಲ ಆರ್ಡರ್ ಇದ್ರೂ ತಾಯಿ ಕಡೆಯಿಂದ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರಲ್ಲ? ಹೌದು, ಕೇಸ್ ರೆಕಾರ್ಡ್ಸ್ ನೋಡಿದ್ರೆ ಅದೇ ಕಾಡಿಸುತ್ತೆ. ತಂದೆ ಬಂದು ಹೋದ್ರೆ ಮಗುವಿಗೆ ಮಾನಸಿಕವಾಗಿ ಕಷ್ಟ ಆಗ್ತಿದೆ ಅಂತ ಹೇಳಿ ತಾಯಿ ಭೇಟಿನೇ ನಿಲ್ಲಿಸ್ಬೇಕು ಅಂತ ಏಪ್ರಿಲ್ 2014ರಲ್ಲಿ ಅರ್ಜಿ ಹಾಕಿದ್ರು. ಆದ್ರೆ ಕೋರ್ಟ್ ಅದನ್ನ ಒಪ್ಲಿಲ್ಲ. ಓ, ಆಮೇಲೂ ಅಷ್ಟೇ, ಭೇಟಿ ಮಾಡಿಸೋ ದಿನ ಮಗುವನ್ನ ಕರ್ಕೊಂಡು ಬರ್ದೇ ಇರೋದು, ಸರಿಯಾಗಿ ಮಾತಾಡದೇ ಇರೋದು, ಈ ಥರದ್ದೆಲ್ಲ ನಡೀತು ಅಂತ ತಂದೆ ಆರೋಪಿಸಿದ್ರು. ಇದ್ರಿಂದ ತಂದೆ ಕಂಟೆಂಪ್ಟ್ ಪಿಟಿಷನ್ ಹಾಕಿದ್ರು ಅಂದ್ರಲ್ಲ, ಏನದು? ಹೌದು, 3 ಸಾರಿ ಕಂಟೆಂಪ್ಟ್ ಪಿಟಿಷನ್ ಹಾಕಿದ್ರು. ಅಂದ್ರೆ ನ್ಯಾಯಾಲಯದ ಆದೇಶವನ್ನ ತಾಯಿ ಉದ್ದೇಶಪೂರ್ವಕವಾಗಿ ಪಾಲಿಸ್ತಿಲ್ಲ, ಕೋರ್ಟ್ಗೆ ಅಗೌರವ ತೋರಿಸ್ತಿದ್ದಾರೆ ಅಂತ ದೂರು ಕೊಡೋದು. ಇದು ಸೀರಿಯಸ್ ಮ್ಯಾಟರ್. ಇಂಥ ಪರಿಸ್ಥಿತಿಯಲ್ಲಿ ಕೋರ್ಟ್ ಹೇಗ್ ಹ್ಯಾಂಡಲ್ ಮಾಡ್ತು? ಕೋರ್ಟ್ ತುಂಬಾ ತಾಳ್ಮೆಯಿಂದ ಕೆಲಸ ಮಾಡ್ತು. ವಕೀಲರ ಮೂಲಕನೇ ಮಾತಾಡಿ ಅಂತ ಹೇಳಿದ್ರು. ಮಾರ್ಚ್ 2015ರಲ್ಲಿ ಏನಾಗ್ತಿದೆ ಅಂತ ಕರೆಕ್ಟಾಗಿ ರಿಪೋರ್ಟ್ ಮಾಡೋಕ್ಕೆ ಒಬ್ಬ ಲೋಕಲ್ ಕಮಿಷನರ್ ಅನ್ನ ನೇಮಿಸಿದ್ರು. ಅಂದ್ರೆ ಕೋರ್ಟ್ ಪರವಾಗಿ ಒಬ್ಬ ಲಾಯರ್. ಅವರ ರಿಪೋರ್ಟ್ನಲ್ಲೇನಿತ್ತು? ಅವರ ರಿಪೋರ್ಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಮಗು ಮೂಲಭೂತವಾಗಿ ತಂದೆ ಜೊತೆ ಇರೋಕ್ಕೆ ವಿರೋಧ ಮಾಡ್ತಿಲ್ಲ, ಆದರೆ ಅಮ್ಮ ಪಕ್ಕದಲ್ಲೇ ಇರಬೇಕು ಅನ್ನೋ ಒಂದು ಅಭದ್ರತೆ ತೋರಿಸ್ತಿದೆ ಅಂತ ಹೇಳಿದ್ರು. ಇದು ತಾಯಿಯ ವಾದಕ್ಕೆ ಸ್ವಲ್ಪ ಬೇರೆ ಥರ ಇತ್ತು. ಆಮೇಲೆ ಮೀಡಿಯೇಷನ್ ಅನ್ನೇ ಮಧ್ಯಸ್ಥಿಕೆ ಪ್ರಯತ್ನನೂ ಆಯ್ತಂತಲ್ಲ? ಹೌದು, ಒಬ್ಬ ಅನುಭವಿ ಮೀಡಿಯೇಟರ್ ಸಹಾಯನೂ ತಗೊಂಡ್ರು. ಭೇಟಿಯ ಜಾಗಗಳನ್ನ ಬದಲಾಯಿಸಿ ನೋಡಿದ್ರು, ಮೀಡಿಯೇಷನ್ ಸೆಂಟರ್, ತಂದೆಯ ಮನೆ, ಹೀಗೆ. ಇಷ್ಟೆಲ್ಲ ಆದ್ರೂ ಪರಿಸ್ಥಿತಿ ಜಾಸ್ತಿಯೇನೂ ಸುಧಾರಿಸಲಿಲ್ಲ. ಈ ಮಧ್ಯೆ ತಂದೆ ಕೊಡ್ತಿದ್ದ ಮೇಂಟೆನೆನ್ಸ್ ಮೊತ್ತನೂ ಕೋರ್ಟ್ 15,000ದಿಂದ 25,000 ರೂಪಾಯಿಗೆ ಹೆಚ್ಚಿಸಿತ್ತು. ಮತ್ತೆ ತಂದೆ ಎಕ್ಸ್ಟ್ರಾ 1 ಲಕ್ಷ ರೂಪಾಯಿನೂ ಕೊಟ್ಟಿದ್ರು.
ಇದು ಮಗುವಿನ ಬಗ್ಗೆ ಅವರಿಗಿದ್ದ ಕಾಳಜಿ ತೋರಿಸುತ್ತೆ. ಇಷ್ಟೆಲ್ಲ ಗೊಂದಲ ನಡೀತಿರ್ಬೇಕಾದ್ರೆ ಕೇಸ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಂದಿದ್ದು ಡಾಕ್ಟರ್ ನಂದಿತಾ ಚೌಧರಿ, ಮಕ್ಕಳ ಮನಃಶಾಸ್ತ್ರಜ್ಞರ ಎಂಟ್ರಿ. ಅವರನ್ನ ಯಾಕೆ ಅಪಾಯಿಂಟ್ ಮಾಡಿದ್ರು? ನೋಡಿ, ಸುಮಾರು 1.5 ವರ್ಷದಿಂದ ಇದೇ ಜಗಳ, ಆರೋಪಗಳು ನಡೀತಾನೆ ಇತ್ತು. ಮಗು ಅಪ್ಪನ ನೋಡಕ್ಕೆ ಭಯಪಡುತ್ತೆ, ಅವನಿಗೆ ತುಂಬಾ ಸ್ಟ್ರೆಸ್ ಆಗ್ತಿದೆ ಅನ್ನೋದು ತಾಯಿಯ ಮುಖ್ಯವಾದವಾಗಿತ್ತು. ಹೌದು. ಇದರಲ್ಲಿ ಸತ್ಯ ಎಷ್ಟು, ಮಗುವಿನ ನಿಜವಾದ ಮಾನಸಿಕ ಸ್ಥಿತಿ ಏನು, ಅವನ ಭಾವನೆಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ ಒಪಿನಿಯನ್ ಬೇಕು ಅಂತ ಕೋರ್ಟು ಡಾಕ್ಟರ್ ಚೌಧರಿಯವರ ಸಹಾಯ ತಗೊಳ್ತು. ಡಾಕ್ಟರ್ ಚೌಧರಿ ಅವರ ವರದಿಗಳು ಕೇಸ್ನ ದಿಕ್ಕನ್ನೇ ಬದಲಾಯಿತು ಅಂತ ಹೇಳ್ಬೋದಲ್ವಾ? ಏನೇನಿತ್ತು ಅವರ ಮುಖ್ಯವಾದ ಫೈಂಡಿಂಗ್ಸ್? ಹೌದು, ಖಂಡಿತ. ಡಾಕ್ಟರ್ ಚೌಧರಿ ಅವರು ಹಲವು ವರದಿಗಳನ್ನು ಕೊಟ್ರು. ಅವು ಸುಮ್ಮನೆ ಮೇಲ್ನೋಟಕ್ಕೆ ಹೇಳಿದ್ದಲ್ಲ. ಮಗು, ಪೋಷಕರು ಎಲ್ಲರ ಜೊತೆ ಮಾತಾಡಿ ಆಳವಾಗಿ ಗಮನಿಸಿ ಬರೆದಿದ್ದು. ಕೆಲವು ಮುಖ್ಯ ಅಂಶಗಳು ಅಂದ್ರೆ, 1, ಮಗು ತಾಯಿಗೆ ಅತಿಯಾಗಿ ಅಂಟ್ಕೊಂಡಿದೆ, ಅದೇ ಕ್ಲಿಂಗಿ ಬಿಹೇವಿಯರ್, ಮತ್ತೆ ತೀವ್ರ ಆತಂಕದಲ್ಲಿದೆ. 2, ಮಗು ತಂದೆಯ ಕಡೆಗೆ ತುಂಬಾನೇ ದ್ವೇಷ, ಹಾಸ್ಟಾಲಿಟಿ ಮತ್ತೆ ತಿರಸ್ಕಾರ ತೋರಿಸ್ತಿದೆ. ಈ ದ್ವೇಷಕ್ಕೆ ಕಾರಣ ಏನು ಅಂತವ್ರು ಹೇಳಿದ್ರಾ? ಇದು ನ್ಯಾಚುರಲ್ ಆಗಿ ಬಂದಿದ್ದ ಅಥವಾ? ಇಲ್ಲಿದ ಡಾಕ್ಟರ್ ಚೌಧರಿ ಅವರ ಅನಾಲಿಸಿಸ್ ಮುಖ್ಯ ಆಗೋದು. ಅವರ ಪ್ರಕಾರ ಈ ವಿಪರೀತ ದ್ವೇಷಕ್ಕೆ ಬರೀ ತಂದೆಯ ಹಿಂದಿನ ನಡವಳಿಕೆ, ಅದರ ಬಗ್ಗೆನೂ ಸ್ವಲ್ಪ ಆರೋಪ ಇತ್ತು, ಕಾರಣ ಅಲ್ಲ. ಬದಲಾಗಿ ಮಗುವಿನ ತಲೆಯಲ್ಲಿ ತಂದೆಯ ಬಗ್ಗೆ ತುಂಬಾನೇ ನೆಗೆಟಿವ್ ಆಗಿ ಭಯ ಹುಟ್ಟೋ ಹಾಗೆ ಯಾರೋ ತುಂಬಿದ್ದಾರೆ ಅನ್ನೋ ಸಂಶಯ ವ್ಯಕ್ತಪಡಿಸಿದ್ರು. ಅವರು ಬಳಸಿದ ಪದ ಡಿಮನೈಸ್ಡ್. ಅಂದ್ರೆ ತಂದೆಯನ್ನೇ ಒಬ್ಬ ರಾಕ್ಷಸನ ತರ, ವಿಲನ್ ತರ ಮಗುವಿನ ಮುಂದೆ ತೋರಿಸೋ ಪ್ರಯತ್ನ ನಡೆದಿದೆ ಅಂತ, ಪೇರೆಂಟಲ್ ಅಲಿನಿಯೇಷನ್ ಪ್ರೊಸೆಸ್ ನಡೆದಿದೆ ಅಂತ ಅವರು ಸೂಚ್ಯವಾಗಿ ಹೇಳಿದ್ರು. ಅಯ್ಯೋ, ಇದು ತುಂಬಾ ಗಂಭೀರವಾದ ಆರೋಪ ಅಲ್ವಾ? ಇದಕ್ಕೆ ಸಪೋರ್ಟಿವ್ ಆಗಿ ಬೇರೆ ಏನು ಹೇಳಿದ್ರು ಅವರು? ಅವರು ಗಮನಿಸಿದ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ, ತಾಯಿ ಬಹುಶಃ ಅವರಿಗೆ ಗೊತ್ತಿಲ್ಲದೇನೇ ಇರಬಹುದು, ಸಬ್ಕಾನ್ಷಿಯಸ್ಲಿ ಮಗುವಿನ ಈ ಅಂಟಿಕೊಳ್ಳೋ ಸ್ವಭಾವಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಮಗು ಅಪ್ಪನ ಜೊತೆ ಒಬ್ಬನೇ ಇರೋಕೆ ಬಿಡದಿರೋಕೆ ಇದನ್ನೇ ಒಂದು ಕಾರಣವಾಗಿ ಬಳಸ್ತಿದ್ದಾರೆ ಅಂತನೂ ಹೇಳಿದ್ರು. ಅವ್ರು ಕೇಳಿದ ಒಂದು ಲಾಜಿಕಲ್ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಅನ್ಸಿತ್ತು. ಮಗು ಸ್ಕೂಲಿಗೆ ಒಬ್ನೇ ಹೋಗ್ಬೋದು, ಟ್ಯೂಷನ್ ಟೀಚರ್ ಜೊತೆ ಒಬ್ನೇ ಇರ್ಬೋದು, ಆದ್ರೆ ಸ್ವಂತ ಅಪ್ಪನ್ ಜೊತೆ ಮಾತ್ರ ಯಾಕಿರಕ್ಕಾಗಲ್ಲ? ಕರೆಕ್ಟ್. ಆ ಪ್ರಶ್ನೆ ತಾಯಿಯ ವಾದದ ಹಿಂದಿನ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡುವಂತಿತ್ತು. ಡಾಕ್ಟರ್ ಚೌಧರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ತಾಯಿಯ ಈ ಅತಿಯಾದ ಪ್ರೊಟೆಕ್ಟಿವ್ನೆಸ್ ಇದೆಯಲ್ಲ, ಅದು ಮಗುವಿನ ಎಮೋಷನಲ್ ಗ್ರೋತ್ಗೆ ಅಡ್ಡಿ ಮಾಡ್ತಿದೆ, ಅವನ ಸ್ವತಂತ್ರ ವ್ಯಕ್ತಿತ್ವ ಬೆಳೆಯೋಕೆ ತೊಂದರೆ ಆಗ್ತಿದೆ ಅಂತ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ರು. ಗಂಡು ಮಗುವಿನ ಬೆಳವಣಿಗೆಯಲ್ಲಿ ತಂದೆಯ ಪಾತ್ರ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆನೂ ಹೇಳಿದ್ರು. ಹೌದು. ಆಗಿನ ಲೇಟೆಸ್ಟ್ ರಿಸರ್ಚ್, ಗಾರ್ಡಿಯನ್ ಪೇಪರ್ನ ಒಂದು ಆರ್ಟಿಕಲ್ ಉಲ್ಲೇಖಿಸಿ, ಪ್ರಕಾರ ಗಂಡು ಮಗುವಿನ ಹೆಲ್ತಿ ಡೆವಲಪ್ಮೆಂಟ್ಗೆ ತಂದೆಯ ಆಕ್ಟಿವ್ ರೋಲ್ ತುಂಬಾ ಅಗತ್ಯ. ತಂದೆ ಇಲ್ಲದೇ ಇದ್ರೆ ಗಂಡು ಮಕ್ಕಳ ಮೇಲೆ ಜಾಸ್ತಿ ನೆಗೆಟಿವ್ ಪರಿಣಾಮ ಆಗ್ಬೋದು ಅಂತ ವಾದಿಸಿದ್ರು. ಇದು ಶೇರ್ಡ್ ಪೇರೆಂಟಿಂಗ್ ಪರವಾಗಿ ಒಂದು ಬಲವಾದ ಪಾಯಿಂಟ್ ಆಗಿತ್ತು. ಹಾಗಾದ್ರೆ ಅವರ ರೆಕಮೆಂಡೇಶನ್ಸ್ ಏನಿತ್ತು? ಅವನ ಸಲಹೆಗಳು ತುಂಬಾ ಸ್ಪಷ್ಟವಾಗಿದ್ದು. 1, ತಂದೆಗೆ ಮಗುವಿನ ಜೊತೆ ಸ್ವತಂತ್ರವಾಗಿ ರೆಗ್ಯುಲರ್ ಆಗಿ ಸಮಯ ಕಳೆಯೋಕೆ ಇಂಡಿಪೆಂಡೆಂಟ್ ಟೈಮ್ ತಕ್ಷಣ ಅವಕಾಶ ಕೊಡಬೇಕು. 2, ತಾಯಿ ಮತ್ತು ಅವರ ಮನೆಯವರು ತಂದೆಯ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಬೇಕು, ನಡ್ಕೊಳ್ಬೇಕು. 3, ಹಂತ ಹಂತವಾಗಿ ಮಗುವನ್ನ ತಂದೆ ಜೊತೆ ಒಬ್ಬನೇ ಇರೋಕೆ ರೆಡಿ ಮಾಡಬೇಕು. ಅದಕ್ಕೆ ತಾಯಿಗೆ 2 ತಿಂಗಳು ಟೈಮ್ ಕೊಡಬೇಕು. ಮತ್ತೆ ಅತಿ ಮುಖ್ಯವಾಗಿ ಪೋಷಕರು ಒಬ್ಬರನ್ನೊಬ್ಬರು ಬ್ಲೇಮ್ ಮಾಡೋದನ್ನ ನಿಲ್ಲಿಸಿ ಮಗುವಿನೋಸ್ಕರ ಕೋಆಪರೇಟ್ ಮಾಡಬೇಕು. ಆದ್ರೆ ಕೊನೆಗೆ ಅವರು ಕೇಸ್ನಿಂದ ಹಿಂದೆ ಸರಿದ್ರು ಅಂತ ಹೇಳಿದ್ರಿ. ಯಾಕೆ? ಇದು ಆಶ್ಚರ್ಯ ಅನ್ಸುತ್ತೆ. ಹೌದು, ಇದು ಕೇಸಿನ ಒಂದು ಕ್ರಿಟಿಕಲ್ ಪಾಯಿಂಟ್. ಡಾಕ್ಟರ್ ಚೌಧರಿ ಅವರು ಎಷ್ಟೇ ಪ್ರಯತ್ನ ಪಟ್ರೂ, ಸ್ಪಷ್ಟವಾಗಿ ಸಲಹೆ ಕೊಟ್ರು, ತಾಯಿ ಶೇರ್ಡ್ ಕೇರ್ ಗಿವಿಂಗ್ ಅನ್ನೋ ಐಡಿಯಾನ ಒಪ್ಕೊಳ್ಳೋಕೆ, ಮಗುವನ್ನ ತಂದೆ ಜೊತೆ ಫ್ರೀಯಾಗಿ ಬೆರೆಯೋಕೆ ಬಿಡೋಕೆ ರೆಡಿ ಇಲ್ಲ ಅಂತವರಿಗೆ ಗೊತ್ತಾಯ್ತು. ತಾಯಿಯ ಈ ನಿರಂತರ ಹಿಂಜರಿಕೆ, ಅಸಹಕಾರ ನೋಡಿ ತಾನು ಇನ್ನು ಮುಂದೆ ಕೌನ್ಸಿಲರ್ ಆಗಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇದು ತನ್ನ ಪ್ರೊಫೆಷನಲಿಸಮ್ಗೆ ಸರಿಯಲ್ಲ ಅಂತ ಫೀಲ್ ಮಾಡಿ ಕೇಸಿನಿಂದ ಹಿಂದೆ ಸರಿದ್ರು. ಆದ್ರೆ ಹೋಗೋ ಮೊದಲು ಮಗುವಿನ ಮಾನಸಿಕ ಆರೋಗ್ಯಕ್ಕೆ ತಂದೆಯ ಪಾತ್ರ ತುಂಬಾ ಅಗತ್ಯ, ಅದಕ್ಕೆ ಕೋರ್ಟೇ ದಾರಿ ಕಂಡು ಹಿಡಿಬೇಕು ಅಂತ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡಿದ್ರು. ಇನ್ನೊಂದು ವಿಶೇಷ ಅಂದ್ರೆ, ಅವರು ತಮ್ಮ ಈ ಅಮೂಲ್ಯ ಸೇವೆಗೆ ಯಾವುದೇ ಫೀಸ್ ತಗೊಳ್ಳಿಲ್ಲ. ಒಬ್ಬ ಎಕ್ಸ್ಪರ್ಟ್ ಸೈಕಾಲಜಿಸ್ಟ್ ಹೀಗೆ ಹಿಂದೆ ಸರಿದು ಅಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ರೆ ಅದು ಕೋರ್ಟ್ ಮೇಲೆ ಖಂಡಿತ ಪರಿಣಾಮ ಬೀರಿರ್ಬೇಕಲ್ವಾ? ಕೊನೆಗೆ ತೀರ್ಪೇನಾಯ್ತು? ಖಂಡಿತ. ಸೈಕಾಲಜಿಸ್ಟ್ ರಿಪೋರ್ಟ್, ಅವರ ವಿಶ್ಲೇಷಣೆ, ಅವರ ಕೊನೆಯ ನಿಲುವು, ಇದೆಲ್ಲ ಕೋರ್ಟ್ ತೀರ್ಮಾನದಲ್ಲಿ ತುಂಬಾ ಮುಖ್ಯ ಆಯಿತು.
ತಾಯಿಯ ವಕೀಲರು ಕೊನೆಗೆ ಸಂಬಂಧ ಸ್ವಲ್ಪ ಸುಧಾರಿಸಿದೆ ಅಂತ ಹೇಳೋಕ್ ಟ್ರೈ ಮಾಡಿದ್ರು. ಆದರೆ ತಂದೆಯ ವಕೀಲರು ಡಾಕ್ಟರ್ ಚೌಧರಿ ಅವರ ಫೈನಲ್ ರಿಪೋರ್ಟ್ನ ಅಂಶಗಳನ್ನ ಮತ್ತೆ ತಾಯಿಯ ನಿರಂತರ ಅಸಹಕಾರವನ್ನೇ ಹೈಲೈಟ್ ಮಾಡಿದ್ರು. ಕೋರ್ಟ್ ಹೇಗೆ ವಿಶ್ಲೇಷಣೆ ಮಾಡ್ತು? ಅವರ ರೀಸನಿಂಗ್ ಏನಿತ್ತು? ಕೋರ್ಟ್ ಡಾಕ್ಟರ್ ಚೌಧರಿ ಅವರ ವರದಿಯನ್ನ ತುಂಬಾನೇ ಗಂಭೀರವಾಗಿ ತಗೊಳ್ತು. ಅದು ಸುಮ್ಮನೆ ಹೇಳಿದ್ದಲ್ಲ, ಅದು ಲಾಂಗ್ ಟರ್ಮ್ ಅಬ್ಸರ್ವೇಷನ್, ಪ್ರೊಫೆಷನಲ್ ಅನಾಲಿಸಿಸ್ನ ರಿಸಲ್ಟ್ ಅಂತ ಪರಿಗಣಿಸ್ತು. ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದು ಏನಂದ್ರೆ, ತಾಯಿಯ ಈ ಅತಿಯಾದ ಪ್ರೊಟೆಕ್ಷನ್ ಕಂಟ್ರೋಲ್ ಇದೆಯಲ್ಲ, ಅದು ಮಗುವಿನ ಇಮೋಷನಲ್ ಗ್ರೋತ್ಗೆ ಹಾನಿ ಮಾಡ್ತಿದೆ. ಇಂಜೂರಿಯಸ್ ಟು ಹಿಸ್ ಗ್ರೋತ್, ಸ್ಟೈಫ್ಲಿಂಗ್ ಇಸ್ ಇಮೋಷನಲ್ ಗ್ರೋತ್ ಅಂತ. ಮಗುವಿನ ಮೇಲೆ ಈ ಅನಾರೋಗ್ಯಕರ ಪ್ರಭಾವ, ಅನ್ಹೆಲ್ತಿ ಇನ್ಫ್ಲೂಯೆನ್ಸ್ ಬೀಳ್ತಿದ್ದದನ್ನೇ ತಕ್ಷಣ ನಿಲ್ಲಿಸಬೇಕು ಅಂತ ಕೋರ್ಟ್ ಅಭಿಪ್ರಾಯಪಡ್ತು. ಅದರಲ್ಲೂ ಗಂಡು ಮಗುವಿನ ವ್ಯಕ್ತಿತ್ವ ವಿಕಾಸಕ್ಕೆ ತಂದೆಯ ಗೈಡೆನ್ಸ್, ಅವರ ಪ್ರೆಸೆನ್ಸ್ ತುಂಬಾ ಮುಖ್ಯ. ಅದರಿಂದ ಮಗುವಿನ ದೂರ ಇಡೋದು ಮಗುವಿಗೆ ಮಾಡೋ ಅನ್ಯಾಯ ಅಂತ ಕೋರ್ಟ್ ಭಾವಿಸ್ತು. ಕಳೆದ 23 ತಿಂಗಳಲ್ಲಿ ತಾಯಿ ಮಗುವಿಗೆ ತಂದೆ ಜೊತೆ ಹೆಲ್ತಿ ರಿಲೇಷನ್ಶಿಪ್ ಬೆಳೆಸೋಕೆ ಹೆಲ್ಪ್ ಮಾಡಿಲ್ಲ, ಬದಲಾಗಿ ಅಡ್ಡಿ ಮಾಡಿದ್ದಾರೆ ಅಂತ ಕೋರ್ಟ್ ತೀರ್ಮಾನಕ್ಕೆ ಬಂತು. ಇದೇ ಟೈಮಲ್ಲಿ ಪರಮ್ಜಿತ್ ಸಿಂಗ್ ಲಂಬಾ ವರ್ಸಸ್ ಶ್ರೀಮತಿ ಪ್ರಭ್ಜೋತ್ ಕೌರ್ ಅಂತ ಇನ್ನೊಂದು ಕೇಸ್ನ ಉಲ್ಲೇಖನೂ ಬಂತಲ್ಲ, ಅದರ ಪ್ರಾಮುಖ್ಯತೆ ಏನು? ಆ ಲಂಬಾ ಕೇಸ್ನಲ್ಲಿ ಕೋರ್ಟ್ ಹೇಳಿತ್ತು, ಪೋಷಕರು ತಮ್ಮ ಸ್ವಂತ ದ್ವೇಷ, ಅಹಂಕಾರಕ್ಕೋಸ್ಕರ ಕೋರ್ಟ್ನಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಮಗುವಿನ ಒಳ್ಳೆಯದಕ್ಕೆ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ಕಸ್ಟಡಿಯಲ್ಲಿರೋ ಪೇರೆಂಟ್ ಬೇಕಂತಲೇ ಮಗುವನ್ನ ಇನ್ನೊಬ್ಬ ಪೇರೆಂಟ್ನಿಂದ ದೂರ ಮಾಡಿದ್ರೆ, ಅವರ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ, ಪೆರೆಂಟಲ್ ಏಲಿಯನೇಷನ್, ಅದು ಕೋರ್ಟ್ಗೆ ಗೊತ್ತಾದ್ರೆ ಮಗುವಿನ ಹಿತಕ್ಕಾಗಿ ಕಸ್ಟಡಿಯನ್ನೇ ಚೇಂಜ್ ಮಾಡಬೇಕಾಗತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿತ್ತು. ಓಹೋ. ಸೊ ತಾಪರ್ ಕೇಸ್ನಲ್ಲಿ ಆ ವಾರ್ನಿಂಗ್ ನೇರವಾಗಿ ಅಪ್ಲೈ ಆಯಿತು. ಹಾಗಾದ್ರೆ ಫೈನಲಿ ಮಗುವಿನ ಇಂಟರಿಮ್ ಕಸ್ಟಡಿ ತಂದೆಗೆ ಹೋಯ್ತಾ? ಹೌದು. ನವೆಂಬರ್ 23, 2015ರಂದು ಕೋರ್ಟ್ ಮಾಸ್ಟರ್ ಸಿದ್ದಿದ್ನ ಮಧ್ಯಂತರ ಪಾಲನೆಯನ್ನ ತಂದೆ ಮನನ್ ತಾಪರ್ಗೆ ತಕ್ಷಣದಿಂದ ಜಾರಿಗೆ ಬರೋ ಹಾಗೆ ಕೊಟ್ಟು, ತಾಯಿಗೆ ತಿಂಗಳಿಗೆ 6 ಸಾರಿ, ಪ್ರತಿ ಸಾರಿ 3 ಗಂಟೆ ಭೇಟಿಯ ಹಕ್ಕು ಕೊಟ್ಟು, ರಜಾದಿನಗಳನ್ನ ಇಬ್ರೂ ಸಮನಾಗಿ ಹಂಚ್ಕೋಬೇಕು, ತಂದೆ ಮಗುವಿನ ಎಲ್ಲಾ ಖರ್ಚು ನೋಡ್ಕೋಬೇಕು, ಮತ್ತೆ ತಾಯಿಗೆ ಕೊಡ್ತಿದ್ದ 25,000 ರೂಪಾಯಿ ಮೇಂಟೆನೆನ್ಸ್ ಮುಂದುವರಿಸಬೇಕು ಅಂತಾನೂ ಆರ್ಡರ್ ಮಾಡ್ತು. ಇದು ನಿಜಕ್ಕೂ ಒಂದು ಮಹತ್ವದ ತೀರ್ಪು. ಈ ಇಡೀ ಪ್ರಕರಣದಿಂದ ಮುಖ್ಯವಾಗಿ ಶೇರ್ಡ್ ಪೇರೆಂಟಿಂಗ್ ಗಾಡಿ ವಾದ ಮಾಡೋ ವಕೀಲರಿಗೆ ಮತ್ತೆ ಇದೇ ತರದ ಪರಿಸ್ಥಿತಿಯಲ್ಲಿರೋ ಪೋಷಕರಿಗೆ ಕಲಿಯೋ ಪಾಠಗಳು ತುಂಬಾ ಇವೆ ಅನಿಸ್ತೆ. ಹೇಗೆ ವಾದ ಮಾಡ್ಬೋದು ವಕೀಲರು ಶೇರ್ಡ್ ಪೇರೆಂಟಿಂಗ್ಗೆ? ಒಳ್ಳೆ ಪ್ರಶ್ನೆ. ಈ ಕೇಸ್ ಅದಕ್ಕೆ ಒಳ್ಳೆ ಗೈಡ್ಲೈನ್ ಕೊಡುತ್ತೆ. ನೋಡಿ, ಮೊದಲೇದಾಗಿ ವಾದದ ಫೋಕಸ್ ಯಾವಾಗ್ಲೂ ಮಗುವಿನ ಹಿತಾಸಕ್ತಿಯೇ ಮುಖ್ಯ, ವೆಲ್ಫೇರ್ ಆಫ್ ದ ಚೈಲ್ಡ್ ಇಸ್ ಪ್ಯಾರಮೌಂಟ್ ಅನ್ನೋದ್ರ ಮೇಲೆ ಇರಬೇಕು. ಅದು ಬರೀ ಮಾತಲ್ಲಿ ಹೇಳೋದಲ್ಲ, ನಿಜವಾದ ಕಾಳಜಿ ಕಾಣಿಸ್ಬೇಕು. ಎರಡನೆಯದಾಗಿ ಮಗುವಿನ ಕಂಪ್ಲೀಟ್ ಡೆವಲಪ್ಮೆಂಟ್ಗೆ, ಅಂದ್ರೆ ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಇಬ್ಬರೂ ಪೋಷಕರ ಪ್ರೀತಿ, ಗೈಡೆನ್ಸ್, ಅವರ ಬೇರೆ ಬೇರೆ ರೋಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಈ ಕೇಸ್ನಲ್ಲಿ ಸೈಕಾಲಜಿಸ್ಟ್ ರಿಪೋರ್ಟ್ ತುಂಬಾ ಮುಖ್ಯ ಆಯಿತು. ಹಾಗಾದ್ರೆ ಎಕ್ಸ್ಪರ್ಟ್ ರಿಪೋರ್ಟ್ಸ್ ಬಳಸೋದು ಎಷ್ಟು ಇಂಪಾರ್ಟೆಂಟ್? ಅತ್ಯಂತ ಮುಖ್ಯ. ಮಕ್ಕಳ ಮನಃಶಾಸ್ತ್ರಜ್ಞರಂತಹ ಎಕ್ಸ್ಪರ್ಟ್ಗಳ ಆಬ್ಜೆಕ್ಟಿವ್ ರಿಪೋರ್ಟ್ ಇದೆಯಲ್ಲ, ಅದು ತುಂಬಾ ಪವರ್ಫುಲ್. ಒಬ್ಬ ಪೇರೆಂಟ್ ಇಲ್ಲದೇ ಇದ್ರೆ ಅಥವಾ ಒಬ್ಬ ಪೇರೆಂಟ್ನ ನೆಗೆಟಿವ್ ಪ್ರಭಾವ ಇದ್ರೆ ಅದು ಮಗುವಿನ ಮೇಲೆ ಹೇಗೆ ಲಾಂಗ್ ಟರ್ಮ್ ಎಫೆಕ್ಟ್ ಮಾಡುತ್ತೆ ಅಂತ ಸೈಂಟಿಫಿಕ್ ಆಗಿ ತೋರಿಸೋಕೆ ಹೆಲ್ಪ್ ಆಗುತ್ತೆ. ಈ ಕೇಸ್ನಲ್ಲಿ ಡಾಕ್ಟರ್ ಚೌಧರಿ ರಿಪೋರ್ಟ್ ತಂದೆಯ ಪ್ರಾಮುಖ್ಯತೆ ಮತ್ತು ತಾಯಿಯ ನಡವಳಿಕೆಯ ಹಾನಿಯನ್ನ ಸ್ಪಷ್ಟಪಡಿಸ್ತು. ಹಾಗೆ ಕಸ್ಟಡಿ ಕೇಳ್ತಿರೋ ಪೋಷಕರು ಎಷ್ಟು ಕಮಿಟೆಡ್, ಎಷ್ಟು ಕೇಪಬಲ್ ಅಂತ ತೋರ್ಸೋದು ಮುಖ್ಯ ಅಲ್ವಾ? ಖಂಡಿತ. ಕಸ್ಟಡಿಯಲ್ಲಿಲ್ಲದ ಪೋಷಕರು ಮಗುವಿನ ಕೇರ್, ಬೆಳವಣಿಗೆಯಲ್ಲಿ ಆಕ್ಟಿವ್ ಆಗಿ ಜವಾಬ್ದಾರಿಯಿಂದ ಭಾಗವಹಿಸೋಕೆ ರೆಡಿ ಇದ್ದಾರೆ, ಅವರಿಗೆ ಅದಕ್ಕೆ ಸಾಮರ್ಥ್ಯ ಇದೆ ಅಂತ ಕೋರ್ಟ್ಗೆ ತೋರಿಸ್ಬೇಕು. ಈ ಕೇಸ್ನಲ್ಲಿ ನೋಡಿ, ತಂದೆಗೆ ಅಷ್ಟೆಲ್ಲ ಅಡ್ಡಿ ಇದ್ರೂ ಭೇಟಿಗಾಗಿ ಕಂಟಿನ್ಯೂಸ್ ಆಗಿ ಪ್ರಯತ್ನಿಸಿದ್ದು, ಮಗುವಿನ ಖರ್ಚಿಗೆ ತಾನೇ ಮುಂದೆ ಬಂದು ಹಣ ಕೊಟ್ಟಿದ್ದು, ಆಮೇಲೆ ದೊರ್ಕೋದ್ರೆ ಮಗುವನ್ನ ನೋಡಿಕೊಳ್ಳೋಕೆ ಅವರ ತಂದೆ ತಾಯಿ, ಮಗುವಿನ ಅಜ್ಜ ಅಜ್ಜಿ ಇದ್ದಿದ್ದು, ಇದೆಲ್ಲ ಅವರ ಕಮಿಟ್ಮೆಂಟ್ ತೋರಿಸುತ್ತೆ. ಇಂಥ ಪಾಯಿಂಟ್ಸ್ನ ಡಾಕ್ಯುಮೆಂಟ್ಸ್ ಜೊತೆ ಕೋರ್ಟಿಗೆ ಕೊಡೋದು ವಾದಕ್ಕೆ ಬಲ ಕೊಡುತ್ತೆ. ಈಗ ವಿಷಯದ ಇನ್ನೊಂದು ಕಡೆ ನೋಡೋಣ. ಒಬ್ಬ ಪೋಷಕರು ಇನ್ನೊಬ್ಬರ ಭೇಟಿಗೆ ಅಡ್ಡಿ ಮಾಡಿದ್ರೆ ಅದರ ನೆಗೆಟಿವ್ ಪರಿಣಾಮಗಳೇನೋ? ಈ ಕೇಸ್ನಲ್ಲಿ ತಾಯಿಯ ನಡವಳಿಕೆ ಒಂದು ಉದಾಹರಣೆಯಾಯಿತು. ಹೌದು, ಇದರ ಪರಿಣಾಮಗಳು ತುಂಬ ಗಂಭೀರ. ಒಂದಲ್ಲ, ಹಲವು ರೀತಿಲಿ. ಒಂದು, ಮಗುವಿನ ಮೇಲೆ ನೇರ ಪರಿಣಾಮ. ಇದು ಎಲ್ಲಕ್ಕಿಂತ ಬೇಜಾರಿನ ವಿಷಯ. ಡಾಕ್ಟರ್ ಚೌಧರಿ ಹೇಳಿದ ಹಾಗೆ ಇದು ಮಗುವಲ್ಲಿ ತೀವ್ರ ಆತಂಕ, ಕನ್ಫ್ಯೂಷನ್, ಅಭದ್ರತೆ ಮತ್ತು ಒಬ್ಬ ಪೇರೆಂಟ್ ಕಡೆಗೆ ಅಸಹಜವಾದ ದ್ವೇಷ ಹುಟ್ಟಿಸುತ್ತೆ. ಮಗು ಪೋಷಕರ ಜಗಳದಲ್ಲಿ ಸಿಕ್ಕಿ ನರಳುತ್ತೆ, ಕಾಟ್ ಇನ್ ಅ ಲಾಯಲ್ಟಿ ಕಾನ್ಫ್ಲಿಕ್ಟ್. ಇದು ಮಗುವಿನ ಮನಸ್ಸಿನ ಮೇಲೆ ಶಾಶ್ವತವಾದ ಗಾಯ ಮಾಡಬಹುದು. 2, ಕೋರ್ಟ್ ದೃಷ್ಟಿಯಲ್ಲಿ. ಕೋರ್ಟ್ ಭೇಟಿ ಹಕ್ಕಿಗೆ ಅಡ್ಡಿ ಮಾಡೋದನ್ನ ಸೀರಿಯಸ್ ಆಗಿ ತಗೊಳ್ಳುತ್ತೆ.
ಇದು ಕೋರ್ಟ್ ಆರ್ಡರ್ನ ನೇರ ಉಲ್ಲಂಘನೆ. ಪದೇ ಪದೇ ಹೀಗೆ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ಇದು ಆ ವ್ಯಕ್ತಿ ಪೇರೆಂಟ್ ಆಗಿ ತಮ್ಮ ಜವಾಬ್ದಾರಿ ನಿಭಾಯಿಸೋಕೆ ಫೇಲ್ ಆಗ್ತಿದ್ದಾರೆ ಅಂತ ತೋರಿಸುತ್ತೆ. ಲಂಬಾ ಕೇಸ್ನಲ್ಲಿ ವಾರ್ನ್ ಮಾಡಿದ ಹಾಗೆ ಮತ್ತೆ ಈ ತಾಪರ್ ಕೇಸ್ನಲ್ಲಿ ಆದ ಹಾಗೆ ಇದು ಕೊನೆಗೆ ಕಸ್ಟಡಿಯನ್ನೇ ಕಳೆದುಕೊಳ್ಳೋಕೆ ಕಾರಣ ಆಗಬಹುದು. ಹೌದು. ದೀರ್ಘಕಾಲೀನ ಸಂಬಂಧದ ಮೇಲೆ ಪರಿಣಾಮ. ಇನ್ನೊಬ್ಬ ಪೇರೆಂಟ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ದೂಷಿಸೋದು ಮಗುವಿನ ಮನಸ್ಸಲ್ಲಿ ಪರ್ಮನೆಂಟ್ ಆಗಿ ಕಹಿ ಭಾವನೆ ಬಿತ್ತಬಹುದು. ಇದು ಮಗು ಮತ್ತು ಆ ಪೇರೆಂಟ್ ನಡುವಿನ ಸಂಬಂಧ ಹಾಳು ಮಾಡೋದಲ್ಲದೆ ಮಗುವಿನ ಒಟ್ಟಾರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಅಡ್ಡಿಯಾಗುತ್ತೆ. 4. ರಿಸೋರ್ಸ್ ವೇಸ್ಟ್. ಈ ಥರದ ಜಗಳಗಳು ಪೋಷಕರ, ಮಕ್ಕಳ ಮತ್ತು ಕೋರ್ಟಿನ ಅಮೂಲ್ಯವಾದ ಸಮಯ, ಶಕ್ತಿ, ಹಣ ಎಲ್ಲವನ್ನೂ ವೇಸ್ಟ್ ಮಾಡ್ತವೆ. ಆ ರಿಸೋರ್ಸ್ಗಳನ್ನು ಮಗುವಿನ ಒಳ್ಳೆಯದಕ್ಕೆ ಬಳಸ್ಬೋದಿತ್ತು. ಒಟ್ಟಿನಲ್ಲಿ ಶಿಲ್ಪಿ ತಾಪರ್ ವರ್ಸಸ್ ಮನನ್ ತಾಪರ್ ಪ್ರಕರಣ ಪೋಷಕರ ಜಗಳದಲ್ಲಿ ಮಗುವಿನ ಹಿತವನ್ನ ಕಾಪಾಡೋಕೆ ಕೋರ್ಟ್ ಮಾಡೋ ಪ್ರಯತ್ನ, ಎದುರಾಗೋ ಸವಾಲುಗಳನ್ನ ತುಂಬಾ ಸ್ಪಷ್ಟವಾಗಿ ನಮ್ಮ ಮುಂದೆ ಇಡುತ್ತೆ. ಹೌದು. ಆಬ್ಜೆಕ್ಟಿವ್ ಎಕ್ಸ್ಪರ್ಟ್ ಒಪಿನಿಯನ್, ಸೈಕಾಲಜಿಸ್ಟ್ ರಿಪೋರ್ಟ್ ಹೇಗೆ ನಿರ್ಣಾಯಕ ಆಗಬಹುದು, ಮತ್ತೆ ಒಬ್ಬ ಪೋಷಕರ ನೆಗೆಟಿವ್ ನಡವಳಿಕೆ, ಇನ್ನೊಬ್ಬ ಪೋಷಕರ ರೋಲನ್ನೇ ನಿರಾಕರಿಸೋ ಧೋರಣೆ, ಇದೆಲ್ಲ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ, ಕೊನೆಗೆ ಕಸ್ಟಡಿ ತೀರ್ಮಾನದ ಮೇಲೆ ಹೇಗೆ ಗಂಭೀರ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಪಾಠ. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಲ್ಲಿ ಒಂದು ಪ್ರಶ್ನೆ ಮೂಡಿಸ್ಬೇಕು ಅನಿಸುತ್ತೆ. ಪೋಷಕರು ತಮ್ಮ ನಡುವಿನ ವೈಯಕ್ತಿಕ ಭಿನ್ನಾಭಿಪ್ರಾಯ, ನೋವು ಎಷ್ಟೇ ಇದ್ರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ತಮ್ಮ ಮಗುವಿನ ಭಾವನಾತ್ಮಕ, ಮಾನಸಿಕ ಅಗತ್ಯತೆಗಳಿಗೆ ನಿಜವಾಗ್ಲೂ ಆದ್ಯತೆ ಕೊಡೋದು ಹೇಗೆ ಸಾಧ್ಯ? ಮತ್ತೆ ಕಾನೂನು ಮತ್ತು ನ್ಯಾಯಾಲಯಗಳು ಮಗುವಿನ ಉತ್ತಮ ಹಿತಾಸಕ್ತಿ ಅನ್ನೋ ತತ್ವವನ್ನ ಬರೀ ಕಾನೂನಿನ ಮಾತಾಗ್ ನೋಡದೆ ಪ್ರಾಕ್ಟಿಕಲ್ ಆಗಿ ರಿಯಾಲಿಟಿಲಿ ಅದನ್ನ ಹೇಗೆ ಖಚಿತಪಡಿಸ್ಕೊಳ್ಬೋದು? ಬೇರೆಯಾಗಿದ್ರೂ ಪೋಷಕರು ಮಗುವಿನ ಪಾಲನೆಯಲ್ಲಿ ಹೇಗೆ ನಿಜವಾದ ಪಾಲುದಾರರಾಗ್ಬೋದು? ಪಾರ್ಟ್ನರ್ಸ್ ಇನ್ ಪೇರೆಂಟಿಂಗ್. ಬಹುಶಃ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದ್ರಲ್ಲೇ ಮಕ್ಕಳ ಒಳ್ಳೆ ಭವಿಷ್ಯ ಇರೋದು. ಈ ಆಳವಾದ ವಿಶ್ಲೇಷಣೆ ಎಲ್ಲರಿಗೂ ಉಪಯುಕ್ತವಾಗಿತ್ತು ಎಂದು ಭಾವಿಸುತ್ತೇವೆ.